ನಮ್ಮ ಮ್ಯಾನಿಫೆಸ್ಟೋಲು ನಾವು ಹೇಳಿದ್ವಿ, ನಾವು ಏನಂತ ಹೇಳಿ ಕ್ಯಾಸ್ಟ್ ಸೆನ್ಸಸ್ನ ನಾವೇನು ಬಿಡುಗಡೆ ಮಾಡ್ತೀವಿ ಅಂಥೇಳಿ ಅದನ್ನು ಇವತ್ತು ಕ್ಯಾಬಿನೆಟ್ ಮೂಲಕ ಕಾನೂನುಬದ್ಧವಾಗಿ ಯಾವ ರೀತಿ ನಾವು ಸಾಮಾನ್ಯ ಜನರಿಗೆ ಹೋಗ್ಬೇಕು. ಯಾಕೆಂದರೆ ಅದೆಲ್ಲ ರೀತಿ ನೀತಿಗಳಿರ್ತಾವೆ. ಇವತ್ತು ಪಬ್ಲಿಕ್ ಡೊಮೈನಲ್ಲಿ ಬಿಟ್ಟಿದ್ದೀವಿ. ಕ್ವಶನ್ಸ್ ಬೇಕಾದಷ್ಟು ಇರ್ಬೋದು. ನೀವು ಒಪ್ಕೊಳ್ತೀರಾ ಅಂತ ಹೇಳಿದರೆ ಆ ಪ್ರಶ್ನೆ ಈಗಲೇ ಉತ್ತರ ಕೊಡ್ತೀನಿ. ಕ್ಯಾಬಿನೆಟಲ್ಲಿ ಅದು ಡಿಸ್ಕಸ್ ಆಗಿ ಅದು ಲಾಂಗ್ ವೇ ನಮಗೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ನಾವು ಮುಕ್ತವಾಗಿ ನಮ್ಮ ವಿಚಾರಗಳನ್ನು ನಮಗೆ ತಿಳುವಳಿಕೆ, ಇದು ಒಂದು ಜಾತಿ ವರ್ಗ ಅಲ್ಲ. ಇಫ್ ಐ ಆಮ್ ಎ ಮಿನಿಸ್ಟರ್, ಕರ್ನಾಟಕ ರಾಜ್ಯದ ಒಬ್ಬ ಮಂತ್ರಿಯಾಗಿ ಎಲ್ಲ ಸಮಾಜಕ್ಕೂ ಕೂಡ ಸಮಾನತೆಯನ್ನು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಕೊಡ್ತಕ್ಕಂಥ ಬದ್ಧತೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಏನಿದೆ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಏನಿದೆ, ರಾಹುಲ್ ಗಾಂಧಿ ಅವರು ಅದನ್ನು ಏನು ಹೇಳಿದ್ದಾರೆ, ಇವತ್ತು ನಮ್ಮ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನು ಹೇಳಿದ್ದಾರೆ, ಅದನ್ನು ಪ್ರತಿಪಾದನೆ ಮಾಡಿ ಅದನ್ನು ತಗೊಳ್ಬೇಕು. ಕ್ವೆಶ್ಚನ್ಸ್ 100 ಇರ್ಬೋದು, ಉತ್ತರ ಕೊಡೋದೆ ನಮ್ಮ ಸರ್ಕಾರದ ನ್ಯಾಯಬದ್ಧವಾಗಿರ್ತಕ್ಕಂಥ ಉತ್ತರ ಕೊಡ್ತಕ್ಕಂಥದ್ದೇ ನಮ್ಮ ಕರ್ತವ್ಯ. ಅಂದರೆ ನಾನು ಯಾಕೆ ಈ ಕಾರ್ಯಕ್ರಮಗಳನ್ನು ಹೇಳಿದೆ ಅಂದರೆ, ಎಲ್ಲ ಕಾರ್ಯಕ್ರಮ ತಗೊಳ್ಳಿ, ಬೇರೆ ಪಕ್ಷದವರು ತಗೊಳ್ಳಿ, ಯಾವುದಾದ್ರೂ ಶಾಶ್ವತ ಆಗಿದ್ದಾವ ನೀವು ಹೇಳ್ಬಿಟ್ರಿ ಕೂಡ. ಆರ್ಥಿಕವಾಗಿ ಟೀಕಾ ಟಿಪ್ಪಣಿಯನ್ನು ಮಾಡಿದ್ರು ನಾವು ಗ್ಯಾರಂಟಿಗಳು ಕೊಟ್ಟಾಗ. ಆದರೆ ಇವತ್ತು ಹೈಯೆಸ್ಟ್ ಯಾರು ತಗೊಂಡಿದ್ದಾರೆ ಅಂದರೆ ಇವತ್ತು BJP ಕಾರ್ಯಕರ್ತರಿಂದ ಹಿಡಿದು ಎಲ್ಲರೂ ಕೂಡ, ಯಾಕಂದರೆ ಅಲ್ಲೂ ಕೂಡ ಬಡವರಿದ್ದಾರೆ, ಎಲ್ಲ ಜಾತಿ ವರ್ಗದವರು ಬಡವರಿದ್ದಾರೆ, ಅವರಿಗೂ ಸಹಕಾರ ಮಾಡಬೇಕು ಅಂತ ಹೇಳಿ ಮಾಡಿದ್ವಿ ಹೊರತು ನಾವು ಬರೀ ನಮಗೆ ಓಟ್ ಹಾಕಿದವರು ಅವ್ರಿಗೆ ಹಾಕಬೇಕಂತ ನಾವು ಯಾವತ್ತೂ ಕೂಡ. ಒಂದು ಕಾನೂನು ಮಾಡಬೇಕಾದ್ರೆ ಒಂದು ಜಾತಿ, ಒಂದು ವರ್ಗ, ಏನೋ ಒಂದು ತಲೆಯಲ್ಲಿ ಬೇರೆ ಥರ ಒಂದು ದಿಕ್ಕನ್ನು ತಗೊಂಡು ಮಾಡ್ತಕ್ಕಂಥದ್ದು ಯಾವಾಗಲೂ ಕೂಡ ತೀರ್ಮಾನ ತಗೊಳ್ಬಾರ್ದು. ಅಂಥದ್ದನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಯಾವತ್ತೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಹಿಡಿದಿರ್ತಕ್ಕಂಥ ಹಠಾನ, ಛಲನ ಇವತ್ತು ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟಲ್ಲೂ ಕೂಡ ಹೇಳಿದರು, ನೀವು ಇದನ್ನು ಮಾಡಲೇಬೇಕು, ಇದೇ ಪಾರ್ಲಿಮೆಂಟಲ್ಲಿ ನೀವು ಮಾಡ್ತೀರಾ ಒಂದು ದಿವಸ, ಅವಾಗ ಮಾತ್ರ ನೀವು ಒಳ್ಳೆಯದಾಗ್ತದೆ. ಅದಕ್ಕೆ ಮೊದಲೇದಾಗಿ ಈ ಹೋರಾಟದ ಮುಂಚೂಣಿಯನ್ನು ತಗೊಳ್ತಕ್ಕಂಥದ್ದು ನ್ಯಾಯವನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ 3 ವಿಚಾರದಲ್ಲೂ ಏನು ಮಾನ್ಯ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಅದನ್ನು ಹಠಾಚಲದಿಂದ ಅನುಷ್ಠಾನ ಮಾಡಲಿಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನಾಯಕತ್ವವನ್ನು ಹೊಂದಿರತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ನಾನು OBC ಒಬ್ಬ ಅಧ್ಯಕ್ಷನಾಗಿ ಕರ್ನಾಟಕ ರಾಜ್ಯದ ಜನರ ಪರವಾಗಿ ನಾನು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾವು ಮಾಡ್ತೀವಿ ಅಂದಿದ್ದಕ್ಕೆ ಮಾನ್ಯ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ಗೂ ಕೂಡ ನಾವು ಕೃತಜ್ಞತೆ ಹೇಳೋದನ್ನು ತಪ್ಪೇನಿಲ್ಲ. ಅವ್ರಿಗೂ ಕೂಡ ಏನು ರಾಹುಲ್ ಗಾಂಧಿಯವರ ಬೇಡಿಕೆ ಏನಿತ್ತು ನೀವು ಅದನ್ನು ಪರಿಗಣಿಸಿದ್ದೇವೆ, ಅದಕ್ಕೆ ನಿಮಗೆ ಧನ್ಯವಾದಗಳನ್ನು. ಎಷ್ಟು ಹಿಂಸೆ ಮಾಡಿದ್ರು ನೋಡಿ ರಾಹುಲ್ ಗಾಂಧಿಯವರಿಗೆ, ಯಾವ ರೀತಿ ಕರೆದ್ರು, ಯಾವ ರೀತಿ ವಿಶ್ಲೇಷಣೆಯನ್ನು ಮಾಡಿದರು. ನಾನು ಹೆಚ್ಚು ಚರ್ಚೆಗೆ ಹೋಗೋದಿಲ್ಲ. ಒಬ್ಬರು ಮಂತ್ರಿ ಆದವರು ರಾಹುಲ್ ಗಾಂಧಿಯವರಿಗೆ ನಿಮ್ಮ ಜಾತಿ ಯಾವುದು ಅಂತ ಹೇಳಿ ಕೇಳಿದರು, ಧರ್ಮ ಯಾವುದು ಅಂತ ಕೇಳಿದರು. ನಾನು ಅದನ್ನ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಅದು ಎಷ್ಟು ನೋವಾಗಿರಬೇಕು ಒಬ್ಬ ವ್ಯಕ್ತಿಗೆ. ಇವತ್ತು ಜಾತಿ ಮೇಲೆ ನಾವು ನಿಮ್ಮನ್ನು ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳಿದರೆ, ಜಾತಿ ಮೇಲೆ ನಿಮ್ಮ ಆರ್ಥಿಕ, ಶೈಕ್ಷಣಿಕ ಮತ್ತು ನಿಮ್ಮ ಸೋಷಿಯಲ್ ಜಸ್ಟಿಸ್ ನಾವೇನು ಕೊಡಬೇಕು ಒಬ್ಬ ಸರ್ಕಾರದವರು, ಅದನ್ನು ಪ್ರಶ್ನೆ ಮಾಡಬೇಕೇ ಹೊರತು ಒಬ್ಬ ಎಲೆಕ್ಟೆಡ್ ಮೆಂಬರಿಗೆ ಕಳಿಸಿದ್ರು ಅಂದರೆ, ಹೈಯೆಸ್ಟಲ್ಲಿ ಗೆದ್ದಿರ್ತಕ್ಕಂಥ ಒಬ್ಬ ಎಲೆಕ್ಟೆಡ್ ಮೆಂಬರಿಗೆ ಕೇಳಿದಂದರೆ ಎಷ್ಟು ಜನರಿಗೆ ನೀವು ಪ್ರಶ್ನೆ ಮಾಡಿದಿರಿ ಅಂತೇಳಿ ನಾವು BJP ಅವ್ರಿಗೆ ಕೇಳಬೇಕಾಗತ್ತೆ. ಅದಕ್ಕೆ 1931ರಲ್ಲಿ ಬ್ರಿಟಿಷ್ ಅವರ ಆ ಸಂದರ್ಭದಲ್ಲಿ ಏನು ಕ್ಯಾಸ್ಟ್ ಸೆನ್ಸಸ್ ಆಗಿತ್ತು, ಸುಮಾರು 100 ವರ್ಷ ಹತ್ರ ಬಂದ್ವಿ, ಒಂದು 6-7 ವರ್ಷ ಕಮ್ಮಿ ಆಗಿದೆ. ಆದರೆ ಇವತ್ತು ನಾವೇನು ಮಾನ್ಯ ಸಿದ್ದರಾಮಯ್ಯ ಅವರು ಹಿಂದೆ ಅವರು ಮುಖ್ಯಮಂತ್ರಿಗಳಿರಬೇಕಾದ್ರೆ ಇದನ್ನು ನಾವು ಮಾಡ್ತೀವಿ ಅಂದು, ಮತ್ತು ಅದಾದಮೇಲೆ ಅವರು ಅನುಷ್ಠಾನ ಮಾಡೋಷ್ಟಿಗೆ ಬೇರೆ ಸರ್ಕಾರ ಬಂತು. ಅದಾದಮೇಲೆ ನಾವು ಪ್ರಣಾಳಿಕೆಯಲ್ಲಿ ನಾವು ಹಾಕಿರೋದ್ರಿಂದ ಇವತ್ತು ಅದನ್ನು ನಾವು ಮಾಡಿದ್ದೀವಿ, ನಮಗೆ ಹೆಮ್ಮೆ ಇದೆ. ಇದನ್ನು ಚರ್ಚೆಗೆ ತಗೊಂಡು ಅದನ್ನ ಸರಿ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಸಾಕಷ್ಟು ಇರ್ತದೆ. ನಾನು ಇದರಲ್ಲಿ ಒಂದೇ ಒಂದು ನನ್ನ ಬೇಡಿಕೆ ಏನು ಅಂತ ಹೇಳಿದರೆ, ಯಾಕೆಂದರೆ ನನ್ನ ಇಲಾಖೆಗೆ ಜಾಸ್ತಿ, ಯಾಕೆಂದರೆ ಎಲ್ಲ ನಮ್ಮ ಟೀಚರ್ಸು ಎಲ್ಲರೂ ಇರ್ತಾರೆ, ಯಾಕೆಂದರೆ ನನಗೆ ಗೊತ್ತಿದೆ ಅದು ಎಷ್ಟು ಖರ್ಚಾಗುತ್ತೆ ಏನು ಹೆಂಗೆ ಅಂತ. ಸುಮಾರು 500 ಕೋಟಿ ಇಟ್ಟಿದ್ದಾರೆ. 500 ಕೋಟಿನ ರಫೇಲ್ಗೆ 36,000 ಕೋಟಿ 46,000 ಕೋಟಿ ಕೊಡ್ತಾರೆ. ಏನು ತೊಂದರೆ ಇಲ್ಲ, ಬೇಗ ತಗೊಳ್ಳಿ, ನಮ್ಮ ದೇಶನ ಕಾಯಕ್ಕೆ. 2 ವರ್ಷ ಇವ್ರು ರಿಕ್ರೂಟ್ಮೆಂಟ್ ಮಾಡಿದೆ, ಕಾಶ್ಮೀರಲ್ಲಿ ಏನಾಯಿತು ಅಂಥೇಳಿ ಅದ್ರ ಬಗ್ಗೆನೂ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಕ್ಯಾಸ್ಟ್ ಸೆನ್ಸಸ್ಸನ್ನು ನ್ಯಾಯವನ್ನು ಕೊಡೋದ್ರಲ್ಲಿ ಐ ಥಿಂಕ್ 500 crores ಇಸ್ ನಾಟ್ ಇನಫ್ ಎಟ್ ಆಲ್. ಆಮೇಲೆ ಅದನ್ನು ಜಾಸ್ತಿ ಮಾಡಬೇಕಾಗ್ತದೆ ಒಂದು ಭಾಗ. ಆಮೇಲೆ ನನ್ನ ಒತ್ತು ಬರೀ ಕ್ಯಾಸ್ಟ್ ಸೆನ್ಸಸ್ಸಲ್ಲಿ ಇದು ನ್ಯಾಯ ಕೊಡೋದಲ್ಲ ದೀಪಕ್ ಅವರು. ಇವತ್ತು ನ್ಯಾಯವನ್ನು ಕೊಡ್ತಕ್ಕಂಥದ್ರಲ್ಲಿ ಟ್ಯಾಕ್ಸ್ ಕಲೆಕ್ಷನ್ನಲ್ಲೂ ಕೂಡ ರಾಜ್ಯಗಳಿಗೆ ನ್ಯಾಯವನ್ನು ಕೊಡ್ತಕ್ಕಂಥದ್ದನ್ನು ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಮಾಡಬೇಕಾಗತ್ತೆ. ಅದು ಬಹಳ ಮುಖ್ಯ.
ಯಾಕೆಂದ್ರೆ ಅವರು ಚೀಫ್ ಮಿನಿಸ್ಟರ್ ಇರಬೇಕಾದ್ರೆ ಸೋಷಿಯಲ್ ಮೀಡಿಯಾಲಿದೆ, ಅದನ್ನ ತೋರಿಸಿ ನಾನೇನು ಅದನ್ನ ಪ್ರಚಾರ ಮಾಡೋದಕ್ಕೆ ಹೋಗೋದಿಲ್ಲ. ಅವರೇ ಹೇಳಿದ್ದಾರೆ, ಎಲೆಕ್ಷನಲ್ಲಿ ಭಾಷಣ ಮಾಡಿದ್ದಾರೆ. ಅವ್ರ ಎಲೆಕ್ಷನಲ್ಲಿ ಏನಂತ ಹೇಳಿದರೆ, ಗುಜರಾತು ನಾವು ಚೀಫ್ ಮಿನಿಸ್ಟರ್ ಆಗಿ ನಾವು ಲಕ್ಷಾಂತರ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ನಾವು ಲಕ್ಷಾಂತರ ಕೋಟಿ ನಾವು ಕೊಡ್ತೀವಿ, ನಮಗೆ ಎಷ್ಟು ಕೊಡ್ತೀರಿ ನೀವು, ಕಮ್ಮಿ ಕೊಡ್ತೀರಿ ಅಂತ ಹೇಳಿ. ಇವತ್ತು ಅದೇ ಜಾಗದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಕೂತ್ಕೊಂಡಿದ್ದಾರಲ್ಲ. ಹಾಗಾದ್ರೆ ನೀವು ಮಾಡ್ಬೇಕು ತಾನೆ. ನ್ಯಾಯವನ್ನು ಕೊಡೋದು ಬರೀ ಕ್ಯಾಸ್ಟ್ ಸೆನ್ಸಸ್ ಅಲ್ಲ, ರಾಜ್ಯದ ಪಾಲ್ಗಳನ್ನು ಕೂಡ ಜಾಸ್ತಿ ಮಾಡಬೇಕು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಹೋಗಿದ್ರು, ಸೌತ್ ಇಂಡಿಯನ್ ಚೀಫ್ ಮಿನಿಸ್ಟರ್ಸ್ ಎಲ್ಲರೂ ಕೂಡ ಸುಮಾರಷ್ಟು ಜನರು ಸೇರಿ ನಮ್ಮ ನ್ಯಾಯವನ್ನು, ನಮ್ಮ ಹಕ್ಕನ್ನು, ನಾವೇನು ಟ್ಯಾಕ್ಸ್ ಕೊಡ್ತೀವಿ ಅದನ್ನು ಕೇಳಬೇಕು ಅಂಥೇಳಿ ಒಂದು ಮೀಟಿಂಗನ್ನು ಮಾಡಿ ಅದನ್ನು ಮುಂಚೂಣಿಗೆ ತಗೊಂಡು ಹೋಗಬೇಕಾಗತ್ತೆ. ಅದನ್ನು ಕಾಂಗ್ರೆಸ್ ಪಕ್ಷ ಆಗಲಿ ಎಲ್ಲರೂ ಕೂಡ ಅವ್ರ ನ್ಯಾಯಬದ್ಧವಾಗಿರ್ತಕ್ಕಂಥ ಆರ್ಥಿಕ ನಾವೇನು ಕೊಡ್ತೀವಿ ಅದನ್ನು ನಮ್ಮ ಪಾಲು ಕೇಳಬೇಕಾಗ್ತದೆ. ಸ್ವಲ್ಪ ವ್ಯತ್ಯಾಸಗಳು ಇರಲಿ, ಏನು ತೊಂದರೆ ಏನಿಲ್ಲ. ಯು ಪಿಗೆ ಕಮ್ಮಿ ಕೊಡಿ ಅಂತ ಹೇಳೋದಿಲ್ಲ, ಯಾಕಂದ್ರೆ ಅವರು ನಮ್ಮ ಭಾರತೀಯರೇ. ಆದರೆ ನಾವು ಕೊಟ್ಟಿರ್ತೀವಲ್ಲ, ನಮ್ಮ ಬೆವರಿಗೆ ಏನು ಕೊಟ್ಟಿದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡೋ ಹಕ್ಕು ನಮ್ಮ ರಾಜ್ಯದ ಜನರ ಪರವಾಗಿ ನಮಗಿದೆ. ಅದನ್ನು ನಾವು ಕೇಳ್ತೀವಿ. ಅದಕ್ಕೆ ಇದು ನ್ಯಾಯ ಬರೀ ಕ್ಯಾಸ್ಟ್ ಸೆನ್ಸಸ್ ಒಂದು ಭಾಗ ಆದರೆ ಸ್ಟೇಟ್ ಸೆನ್ಸಸ್ಸು ಮಾಡೋದು ಒಳ್ಳೆಯದು. ಇದು ಪಬ್ಲಿಕ್ ಡೊಮೈನಲ್ಲಿ ಇಡಬೇಕು ಅಂತ ಹೇಳಿ ನಾನಿವತ್ತು ಮನವಿಯನ್ನು ಕೂಡ ಮಾಡಲಿಕ್ಕೆ ಇಷ್ಟಪಡ್ತೀನಿ.